ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶನ್ನಿಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಿದ್ದೀನಿ. ಬನ್ನಿ, ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು ನಮ್ಮ ತಮ್ಮನ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಒಂದು ವಿಡಿಯೋ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅಲ್ಲದೆ ಪೂಜೆಗೆ ಅಂದ್ಬಿಟ್ಟು ರೆಡಿಯಾಗಿದ್ದರು. ಸೆಕೆ ತುಂಬ ಇರೋದ್ರಿಂದ ಹೊರಗಡೆ ಬಂದಿದ್ದಾಯಿತು. ಇನ್ನು ನಮ್ಮ ಚಿಕ್ಕಮ್ಮ ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸ್ತಾಯಿದ್ರು, ಬೇಗ ಹೋಗಿ ಪೂಜೆ ಸ್ಟಾರ್ಟ್ ಆಗಿದೆ, ಹೋಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು. ಇನ್ನು ನನ್ನ ಮಗಳಿಗೆ ನಾನು ಅವಳ ಬರ್ಡೇ ಡ್ರೆಸ್ನ ಹಾಕಿ ರೆಡಿ ಮಾಡಿದ್ದೆ ಸಿಂಪಲ್ಲಾಗಿ. ಇನ್ನು ನಾನು ಕಾಟನ್ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೆ. ನಮ್ಮ ಚಿಕ್ಕಮ್ಮ ಹೇಳ್ತಾಯಿದ್ರು, ಪೂಜೆ ಸ್ಟಾರ್ಟ್ ಆಗ್ತಾಯಿದೆ, ಬೇಗ ಹೋಗಿ ಕೂತ್ಕೊ ಅಂದ್ಬಿಟ್ಟು. ಸರಿ ಹೋಗ್ತೀನಿ ಅಂದ್ಬಿಟ್ಟು ಜಡೆ ಹಾಕ್ಕೊಳ್ತಾ ಇದ್ದೆ. ಇನ್ನು ಈ ಕಡೆ ಪೂಜೆನೂ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬೋದು. 9 ಗಂಟೆಗೆ ಪೂಜೆನ ಸ್ಟಾರ್ಟ್ ಮಾಡಿದರು. ಅವರು ಒಂದು 8:30ಗೆ ಅಷ್ಟೊತ್ತಿಗೆ ಬಂದಿದ್ದರು ಪುರೋಹಿತರು. ಬಂದುಬಿಟ್ಟು ಎಲ್ಲನೂ ಅಲಂಕಾರ ಮಾಡಬೇಕಲ್ವಾ, ಈ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸೋದಿತ್ತು. ಅಲ್ಲದೆ ಲಕ್ಷ್ಮೀ ನಾರಾಯಣ ಸ್ವಾಮಿಗೂ ಪಂಜೆ ಎಲ್ಲ ಉಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಉಡಿಸಿದ್ರು. ನೋಡೋದಕ್ಕಂತೂ ಬೇಗನೆ ಮಾಡಿದರು ಅಂತ ಹೇಳ್ಬೋದು. ಹೂವಿನ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ಅವರು ಹೇಳಿದರು ಫೋನಲ್ಲಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂವನ್ನ ತೊಗೊಂಡು ಬನ್ನಿ, ಹೂವು ತೊಗೊಂಡು ಬಂದಷ್ಟು ಪೂಜೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹೇಳಿದರು. ಹಾಗಾಗಿ ಹೂವನ್ನ ತೊಗೊಂಡು ಬಂದಿದ್ದರು. ತುಂಬಾ ಚೆನ್ನಾಗಿ ಮಾಡಿದರು ಪೂಜೆ ಮಾತ್ರ. ತುಂಬಾ ಇಷ್ಟ ಆಯಿತು ಪೂಜೆ, ಜೊತೆಗೆ ಮನಸ್ಸಿಗೇನೋ ಸಮಾಧಾನ ಆಯಿತು ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಈ ರೀತಿಯಾಗಿ ಅಲಂಕಾರ ಮಾಡಿರುವಂಥದ್ದು. ಲಕ್ಷ್ಮೀ ನಾರಾಯಣ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಫೋಟೋನು ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದಾರೆ. ಆ ಕಡೆ ಈ ಕಡೆ ಬಾಳೆದಂಡನ್ನು ಇಟ್ಟಿದ್ದಾರೆ. ಅಲ್ಲದೆ ಇದಕ್ಕೆ ಪ್ರಸಾದವಾಗಿ ಸಜ್ಜಿಗೆನ ಮಾಡೋದಕ್ಕೆ ಹೇಳಿದರು. ಸೊ ಸಜ್ಜಿಗೆನೂ ಮಾಡಿ ರೆಡಿ ಮಾಡಿಟ್ಟಿದ್ದು ಆಗಿತ್ತು. ಇನ್ನು ಕೂತ್ಕೊಂಡು ಕೆಲವರು ಕೇಳ್ತಾಯಿದ್ರು. ಪೂಜೆಯ ಮೊದಲಿಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ, ಯಾವಾಗಲೂ ಅಷ್ಟೇ ಅಲ್ವಾ, ಯಾವುದೇ ಒಂದು ಪೂಜೆ ಮಾಡಲಿ ಮೊದಲಿಗೆ ಪೂಜೆ ಮಾಡೋದು ಗಣೇಶನಿಗೆ. ಗಣೇಶನ ಪೂಜೆ ಮಾಡಿದ್ದಾದಮೇಲೆ ಮುಂದೆ ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ಇನ್ನಿಲ್ಲಿ ಈ ಕಡೆ ನಮ್ಮ ತಮ್ಮ ಮತ್ತು ಅವರ ವೈಫು ಪೂಜೆಗೆ ಕೂತ್ಕೊಂಡಿದ್ರು. ಇನ್ನು ಪಾಪುನು ಎದ್ದು ಅಳ್ತಾ ಇದ್ದ. ಅವನ ಬರ್ಡೇ ಒಂದು ಸಲುವಾಗಿ ಪೂಜೆನ ಮಾಡಿಸ್ತಾ ಇರುವಂಥದ್ದು. ಅವನ ಮೊದಲನೇ ವರ್ಷದ ಬರ್ಡೇ ಅಂತ ಹೇಳ್ಬೋದು. ಅವನ ಹೆಸರು ಬಂದುಬಿಟ್ಟು ವಿದಾರ್ಥು. ಮಲಗಿದ್ದ ಆ್ಯಕ್ಚುಲಿ, ಅವನು ಎದ್ಬಿಟ್ಟ, ತುಂಬಾ ಅಳ್ತಾ ಇದ್ದ. ಅಲ್ಲದೆ ಮನೆಯಲ್ಲಿ ಜನಗಳನ್ನೆಲ್ಲ ನೋಡಿ ಇನ್ನೂ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳ್ಬೋದು. ಇನ್ನಿಲ್ಲಿ ಇವರು ಪೂಜೆನ ಬೇಗ ಮಾಡಿ ಮುಗಿಸೋಣ ಅಂದ್ಬಿಟ್ಟು ಇಬ್ಬರೂ ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದಾರೆ. ಪುರೋಹಿತರು ಹೇಳಿದ್ರಂತೆ, ಆದರೆ ನೀವು ಉಪವಾಸ ಮಾಡ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ ಅಂತ. ಬಟ್ ಇವರು ಇಲ್ಲ, ನಾವು ಉಪವಾಸನೇ ಇರ್ತೀವಿ, ಉಪವಾಸ ಇದ್ದೇ ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ಉಪವಾಸ ಇದ್ದು ಪೂಜೆ ಮಾಡ್ತಿರುವಂಥದ್ದು. ಇನ್ನು ನಮ್ಮ ವೈಭವು ಪೂಜೆಗೆ ಕೂತ್ಕೊಂಡು ಏನೋ ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾನೆ. ಅದೇ ಒಂದು ಸಮಾಧಾನ ನನಗೆ. ಮಕ್ಕಳು ಹಾಗೆ ಅಲ್ವಾ, ಬೆಳೀತಾ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ನಮ್ಮ ವೈಭವಂತೂ ಏನಾದರೂ ಒಂದು ಗೊತ್ತಿಲ್ಲದ ಒಂದು ಸಂಗತಿ ಇದ್ದರೆ ಅದನ್ನು ತಿಳ್ಕೊಳ್ಳೋಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ ಅಂತ ಹೇಳ್ಬೋದು. ಇನ್ನಿಲ್ಲಿ ನೋಡ್ತಾ ಇದ್ದೀರಲ್ವ, ಪಾಪು ವಿದಾರ್ಥ್ ಇವನ ಹೆಸರು. ಇವಂದೇ ಫಸ್ಟ್ ಇಯರ್ ಬರ್ಡೇ. ನಮ್ಮ ಚಿಕ್ಕಮ್ಮ ಎತ್ಕೊಂಡು ಅವನಿಗೆ ಸಮಾಧಾನ ಮಾಡ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಜೋಕ್ ಮಾಡ್ತಾಯಿದ್ರು, ಒಂದು ಫೋಟೋ ತೆಗಿ ನಮ್ಮಿಬ್ಬರದು ಮೊಮ್ಮಗನ ಜೊತೆದು ಅಂದ್ಬಿಟ್ಟು. ಜಸ್ಟ್ ಹಾಗೆ ಫೋಟೋ ತೆಗೆದಿದ್ರು ನಮ್ಮ ಮನೆಯವರು. ಇನ್ನು ನಾನು ಜೋಕ್ ಮಾಡ್ತಾಯಿದ್ದೆ ಅವನಿಗೆ. ಅವನು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿದ್ದ, ನಾನು ಯೆಲ್ಲೋ ಕಲರ್ ಸೀರೆ ಉಟ್ಟಿದ್ನಲ್ವ. ಅತ್ತೆ ಅಳಿಯ ಸೇಮ್ ಪಿಂಚ್ ಅಂದ್ಬಿಟ್ಟು ಏನೋ ಒಂದು ಆಟ ಆಡಿಸ್ಕೊಳ್ತಾ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನನಗಂತೂ ಯಾವುದೂ ಹೋಗಿರೋದು 2 ದಿನದ ಮುಂಚೆನೇ ಹೋಗಿದ್ದೀವಿ ಚಿಕ್ಕಮ್ಮ ಮನೆಗೆ. ಆದರೆ ಯಾವುದೂ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ಯಾವಾಗಲೂ ವೀಡಿಯೋಗಳನ್ನ ಹಾಕೋದು ಇದ್ದೇ ಇರುತ್ತೆ. ಈ ರೀತಿಯ ಒಂದು ವಿಶೇಷ ಸಂದರ್ಭ, ಈ ರೀತಿಯ ಒಂದು ಮೂಮೆಂಟು ಪ್ರತಿ ಸಾರಿ ಸಿಗೋದಿಲ್ಲ. ಹೋಗೋದೇ ಅಪರೂಪ. ಏನಕ್ಕೆ ವೀಡಿಯೋ ಎಲ್ಲ ಪ್ರತಿ ಸಾರಿ ಮೊಬೈಲ್ ಇಟ್ಕೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು ಎಲ್ಲರ ಮನೆಯಲ್ಲಿರೋ ಥರನೇ ನಮ್ಮ ಮನೆಗಳಲ್ಲಿ ಇರುತ್ತೆ. ಏನಕ್ಕೆ ಬೇಡ ಅಂದ್ಬಿಟ್ಟು ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ನಾನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವರು ಬೈತಾಯಿದ್ರು, ಇಲ್ಲಿ ಬಂದ ತಕ್ಷಣ ನೀನು ಯಾವುದು ವೀಡಿಯೋನೂ ಮಾಡ್ಕೊಳ್ತಾ ಇಲ್ಲ, ಮೊಬೈಲು ಮಾಡ್ತಾ ಇಲ್ಲ ಅಲ್ಲವಾ, ಅಳಿಯಂದ್ರ ಜೊತೆ ಬ್ಯುಸಿ ಆಗಿಬಿಟ್ಟಿದೆಯಾ, ಹಾಗೆ ಹೀಗೆ ಅಂತ ಜೋಕ್ ಮಾಡ್ತಾಯಿದ್ರು. ಬಟ್ ಅದು ಹಾಗೇನೂ ಇಲ್ಲ. ಜಸ್ಟ್ ಹಾಗೆ ನಾನೇನೋ ತುಂಬ ದಿನದ ನಂತರ ಬಂದಿರೋ ಥರ ಅನ್ನಿಸ್ತು. ಹಾಗಾಗಿ ಯಾವುದೇ ಒಂದು ವೀಡಿಯೋನ ಮಾಡ್ಕೊಳ್ಳಲಿಲ್ಲ. ಪೂಜೆ ಟೈಮಲ್ಲೂ ನಾನು ಯಾವುದೇ ಒಂದು ವೀಡಿಯೋ ಮಾಡಿರಲಿಲ್ಲ. ನಮ್ಮ ಮನೆಯವರು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಮೂಮೆಂಟು ಪ್ರತಿ ಸಾರಿ ಪ್ರತಿದಿನವೂ ಸಿಗೋದಿಲ್ಲ. ಸಿಕ್ಕಾಗಲೇ ಅದನ್ನು ಒಂದು
ಅನುಭವಿಸ್ಬೇಕು ಅನ್ನೋದು ನನ್ನ ಒಂದು ಇದು. ಹಾಗಾಗಿ ನನ್ನ ವೈಭವು ಪ್ರತಿ ಸಾರಿ ವೀಡಿಯೋ ಮಾಡ್ಕೊಳ್ತಾ ಇದ್ದ. ಏನಾದರೂ ಈ ಥರ ವಿಶೇಷ ಸಂದರ್ಭಗಳಲ್ಲಿ ಅಥವಾ ಯಾರದಾದ್ರೂ ಮನೆಗೆ ಹೋದಾಗ ವೀಡಿಯೋ ಮಾಡ್ಕೊಳ್ತೀನಮ್ಮ ಅಂದ್ಬಿಟ್ಟು. ಬಟ್ ಅವನು ಈ ಸರಿ ಬೇಡ ಬಿಡಮ್ಮ, ಏನು ವೀಡಿಯೋ ಮಾಡ್ಕೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋಣ ಚೆನ್ನಾಗಿ ಎಲ್ಲರ ಜೊತೆ ಅಂತ ಹೇಳ್ತಾ ಇದ್ದ. ಹಾಗಾಗಿ ಯಾವುದೇ ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬಟ್ ನಮ್ಮ ಮನೆಯವರು ಇದು ಒಂದು ಪೂಜೆಯ ಒಂದು ಏನಿರುತ್ತೆ ಒಂದು ವಿಡಿಯೋ ಇರಲಿ ಅಂದ್ಬಿಟ್ಟು ಅವರು ವಿಡಿಯೋನ ಮಾಡ್ಕೊಂಡಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಅಲ್ಲದೆ ನಮ್ಮ ತಮ್ಮನೂ ಹೇಳ್ತಾ ಇದ್ದ, ವಿಡಿಯೋ ಮಾಡ್ಕೋ ವೈಭವ್, ನನಗೆ ಬೇಕು ಅಂದ್ಬಿಟ್ಟು. ಹಾಗಾಗಿ ನಮ್ಮ ಮನೆಯವ್ರು ಅವನಿಗೆ ಅಷ್ಟೊಂದು ನೀಟಾಗಿ ಮಾಡ್ಕೊಳ್ಳಲ್ಲ, ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲಲ್ಲಿ ಮಾಡ್ತಾಯಿದ್ರು ವೀಡಿಯೋಗಳನ್ನ. ಇಲ್ಲಿ ಫಸ್ಟು ಗಣೇಶನಿಗೆ ಅಭಿಷೇಕನ ಮಾಡಿ ನೆಕ್ಸ್ಟು ನವಗ್ರಹ ಪೂಜೆನ ಮಾಡಿ ಅದಾದ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ಮಾಡಿಬಿಟ್ಟು ಅಧ್ಯಾಯಗಳನ್ನ ಓದೋದಿರುತ್ತೆ ಅಂತ ಹೇಳಿದರು ಪುರೋಹಿತರು. ಸೊ ಪೂಜೆಗೆ ಎಲ್ಲನೂ ಕೂತಿದ್ದಾರೆ. ಕೆಲವೊಬ್ಬರು ಹೊರಗಡೆ ಎದ್ದು ಓಡಾಡ್ತಾಯಿದ್ರು. ಸೆಕೆ ಸಿಕ್ಕಾಪಟ್ಟೆ ಇತ್ತು. ಅಲ್ಲದೆ ಬಿಸಿಲು ಮಾತ್ರ ತುಂಬಾ ಇದೆ ಅಲ್ವಾ, ಕೂಡೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಫ್ಯಾನ್ ಹಾಕೋದಕ್ಕೂ ಆಗೋದಿಲ್ಲ, ದೀಪ ಎಲ್ಲ ಶಾಂತಿ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಆಮೇಲೆ ಎದ್ದೋಗ್ತಾಯಿದ್ರು. ಹೋಗಿ ಸ್ವಲ್ಪ ಗಾಳಿ ತೊಗೊಂಡು ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಗಾಳಿ ಕೆಳಗಡೆ, ಮತ್ತು ಒಳಗಡೆ ಪೂಜೆ ಒಂದು ರೂಮ್ಗೆ ಬಂದುಬಿಟ್ಟು ಮತ್ತೆ ಕೂತ್ಕೊಂಡು ಮತ್ತೆ ಎದ್ದೋಗ್ತಾಯಿದ್ರು. ಪುರೋಹಿತರು ನೋಡಿಬಿಟ್ಟು ಹೇಳ್ತಾಯಿದ್ರು, ಪೂಜೆ ಈಗ ಸ್ವಲ್ಪ ಹೊತ್ತು ಓಡಾಡಿ ಆಮೇಲೆ ನಾನು ಸತ್ಯನಾರಾಯಣ ಸ್ವಾಮಿ ಕಥೆಗಳನ್ನ ಓದಬೇಕಾದ್ರೆ ಯಾರೂ ಎದ್ದೋಗೋ ಹಾಗಿಲ್ಲ. ಯಾರಾದರೂ ನಿಮಗೆ ಕೇಳೋದಕ್ಕೆ ಆಗೋದಿಲ್ಲಪ್ಪ, ನಾನು ಮಧ್ಯದಲ್ಲಿ ಎದ್ದೋಗಬೇಕಾಗುತ್ತೆ ಅನ್ನೋರು ಒಳಗಡೆ ಬರಬೇಡಿ, ಅಲ್ಲೇ ಕೂತ್ಕೊಳ್ಳಿ, ಬಟ್ ಎದ್ದೋಗೋ ಹಾಗಿಲ್ಲ ಪೂಜೆಯ ಮಧ್ಯದಲ್ಲಿ ಅಂತ ಹೇಳಿದರು. ಹಾಗಾಗಿ ಆದಷ್ಟು ಎಲ್ಲರೂ, ನಾನು ಹೇಳ್ತಾ ಇದ್ದೆ ನಮ್ಮ ವೈಭವ್ಗೆ ಮತ್ತು ವರ್ಣಿಕಾಗೆ, ನೀವು ಹೊರಗಡೆನೇ ಇರಿ, ಯಾಕಂದರೆ ಮಕ್ಕಳು ಒಂದು ಕಡೆ ಕೂಡೋದಿಲ್ಲ ಅಲ್ವಾ. ಪೂಜೆ ಸ್ಟಾರ್ಟ್ ಆದಮೇಲೆ ಅದು ಮುಗಿಯೋವರೆಗೂ ಕೂತ್ಕೋಬೇಕು, ಇಲ್ಲದಿದ್ದರೆ ಬೇಡ ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು. ಆಮೇಲೆ ನಮ್ಮ ವೈಭವ್, ಇಲ್ಲಮ್ಮ ನಾನು ಕೇಳ್ತೀನಿ, ಅವನಿಗೂ ಕ್ಯೂರಿಯಾಸಿಟಿ ಇತ್ತು ಕತೆಗಳನ್ನೆಲ್ಲ, ಯಾಕಂದರೆ ಈಗ ಅವನಿಗೆ ಕೇಳೋ ಒಂದು ಇಂಟ್ರೆಸ್ಟ್ ಇದೆ, ಜೊತೆಗೆ ಅರ್ಥ ಮಾಡ್ಕೊಳ್ತಾನೆ ಎಲ್ಲನೂ ಅಲ್ವಾ. ಹಾಗಾಗಿ ಅವ್ನು ಕೂಡ್ತೀನಿ ಅಂತಂದ. ನಮ್ಮ ವರ್ಣಿಕ ಹೊರಗಡೆನೇ ಇದ್ಲು, ಅವಳು ಆಟ ಆಡ್ಕೊತ. ನಮ್ಮ ತಮ್ಮನ ಮೊದಲನೇ ಮಗ ಅವನ ಜೊತೆ ಆಟ ಆಡ್ಕೊತ ಹೊರಗಡೆ ಕೂತಿದ್ಲು. ಇನ್ನು ತಿಂಡಿಗೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟೆಲ್ಲ ತಿಂದು ನಾವೆಲ್ಲ ಬಂದು ಕೂತ್ಕೊಂಡಿರುವಂಥದ್ದು. ಅಲ್ಲದೆ ಜಾಸ್ತಿ ಯಾರನ್ನು ನಾವು ಇನ್ವೈಟ್ ಮಾಡಿರಲಿಲ್ಲ. ಜಸ್ಟ್ ಹಾಗೆ ನಾವು ಏನು ರಿಲೇಷನ್ಸ್ ಇದ್ದೀವಿ ಅಷ್ಟನ್ನೇ ಸಾಕು ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಜನ ಜಾಸ್ತಿ ಇದ್ರೂ ಮಕ್ಕಳು ತುಂಬಾ ಇದು ಮಾಡ್ತಾರಲ್ವ, ಇರ್ಸು ಮುರ್ಸು ಮಾಡ್ಕೊಳ್ತಾರೆ. ಹಾಗಾಗಿ ಬೇಡ, ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. ತುಂಬ ಜನ ಬಂದ್ರೂ ಬಂದವ್ರನ್ನೆಲ್ಲ ಸುಧಾರಿಸೋದು ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಮೇಯ್ನಾಗಿ ಇವರಿಬ್ಬರು ಪೂಜೆ ಕೂತ್ಕೊಳ್ತಾರೆ. ಬರೋರನ್ನ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರಿಗೆ ತುಂಬ ಪರಿಚಯ ಇರ್ತಾರಲ್ವ. ಯಾರಾದರೂ ಬಂದರೆ ಅವರನ್ನು ಯಾರಿಗೂ ನಮಗೆ ಗೊತ್ತಿದ್ದರೆ ನಾವು ಅವರನ್ನು ಕೂಡೋಗಿಸೋದು ಆ ಥರ ಎಲ್ಲ ಮಾಡ್ತೀವಿ. ಅಲ್ಲದೆ ಬೇಡ, ಫಸ್ಟ್ ಇಯರ್ದು ನಾವು ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದೀವಿ, ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ಇನ್ನು ನಾವೂ ಪೂಜೆ ಮಾಡಿಸ್ಬೇಕು, ಸತ್ಯನಾರಾಯಣ ಸ್ವಾಮಿ ಪೂಜೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಎಲ್ಲದಕ್ಕೂ ಸಮಯ ಅನ್ನೋದು ಕೂಡಿ ಬರಬೇಕಲ್ವಾ. ಅದಕ್ಕಾಗಿ ನಾವು ವೇಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇವರು ಫಸ್ಟ್ ಇಯರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ್ಲೇ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಮಾಡಿಸೋಣ, ಎಲ್ಲ ಒಳ್ಳೆಯದಾಗುತ್ತೆ. ಇನ್ನೊಂದೇನು ಅಂದರೆ ನಮ್ಮ ಮನೇಲಿ ಯಾರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೇ ಇಲ್ಲ ಮುಂಚೆಯಿಂದನೂ. ಹಿರಿಯರು ಯಾರೂ ಮಾಡಿಸಿಲ್ಲ, ಅದನ್ನು ಮಾಡಿಸ್ಬೇಕೋ ಬೇಡವೋ ಮನೆಗಳಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ. ಅದೇ ಪುರೋಹಿತರು ಹೇಳ್ತಾಯಿದ್ರು, ಪರವಾಗಿಲ್ಲ, ಆ ರೀತಿ ಎಲ್ಲ ಏನೂ ಇಲ್ಲ, ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ. ದೇವರಿಗೆ ಪೂಜೆ ಮಾಡೋದು ಯಾವುದು ಕೆಟ್ಟದಲ್ಲ, ಒಳ್ಳೆಯದೇ ಆಗುತ್ತೆ, ಅದೆಲ್ಲ ಅಂದ್ಕೋಬೇಡಿ ಅಂತ ಹೇಳಿದರು. ಹಾಗಾಗಿ ನಾವು ಮಾಡಿಸೋಣ ಅಂತಲೇ ಅಂದ್ಕೊಳ್ತಾನೆ ಇದ್ದೀವಿ. ಹೋದ ವರ್ಷದಿಂದನೇ ಅಂದ್ಕೊಳ್ತಾ ಇದ್ದೀವಿ, ಬಟ್ ಆಗ್ತಾಯಿಲ್ಲ. ನೋಡೋಣ, ಯಾವುದಕ್ಕೂ ಸತ್ಯನಾರಾಯಣ ಸ್ವಾಮಿ ನಮ್ಮ ಮನೆಯಲ್ಲೂ ಪೂಜೆ ಮಾಡಿಸ್ಕೋಬೇಕು, ಆ ಒಂದು ಸಮಯ ಕೂಡಿ ಬರಬೇಕು ಅನ್ನೋವರೆಗೂ ನಾವು ಕಾಯಬೇಕಲ್ವ. ಯಾವುದನ್ನು ಅವಸರ ಮಾಡಿ ಮಾಡೋಂಗಿಲ್ಲ, ಎಲ್ಲದಕ್ಕೂ ಸಮಯ ಅನ್ನೋದು ಕೂಡಿ ಬರಬೇಕು. ಸರಿ, ಇನ್ನು ಕೆಲವೊಂದಿಷ್ಟು ಆಗಿ ಫೋಟೋನ ತೆಕ್ಕೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನಮ್ಮ ತಮ್ಮನ ವೈಫು
ಅವ್ರ ಹೆಸರು ವಸಂತ ಅಂದ್ಬಿಟ್ಟು. ಇನ್ನು ತಮ್ಮನ ಹೆಸರು ಅರುಣು. ಅವರು ಜಾಸ್ತಿ ರೆಡಿ ಆಗೋದಕ್ಕೆ ಇಷ್ಟಪಟ್ಟರು, ಬಟ್ ಆ ಟೈಮಲ್ಲಿ ರೆಡಿ ಆಗೋಕ್ಕೆ ಆಗಲಿಲ್ಲ. ಜಸ್ಟ್ ಹಾಗೆ ಒಂದು ಸಿಲ್ಕ್ ಸೀರೆನ ಉಟ್ಕೊಂಡು ಪೂಜೆಗೆ ಕೂತ್ಕೊಂಡ್ರು. ಆ್ಯಕ್ಚುಲಿ ಪೂಜೆಯ ಹಿಂದಿನ ದಿನ ರಾತ್ರಿ ನಾವಿಬ್ಬರು ಮಾತಾಡ್ಕೊಂಡ್ವಿ. ಅವ್ರು ಹೇಳ್ತಾಯಿದ್ರು, ಚಿಕ್ಕಮ್ಮ ಎಲ್ಲರೂ ಬೇರೆಯವ್ರ ಮನೆಗಳಲ್ಲೆಲ್ಲ ಪೂಜೆ ಟೈಮಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ, ನಮ್ಮ ಮನೆಗಳಲ್ಲಿ ಆಗೋದೇ ಇಲ್ಲ, ಪೂಜೆ ಟೈಮಲ್ಲಿ ರೆಡಿ ಆಗೋಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ. ನಾನು ಆದಷ್ಟು ನಾಳೆ ರೆಡಿ ಆಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಮಾತಾಡಿಕೊಂಡ್ರು. ಬಟ್ ಆ ಟೈಮಲ್ಲಿ ಆಗಲೇ ಇಲ್ಲ. ಅದು ಮುಂಚೆಯಿಂದನೂ ನಮ್ಮ ಮನೆಗಳಲ್ಲಿ ಅದೇ ರೀತಿ ಒಂದು ಕಲ್ಪನೆ ಮೂಡಿ ಬಂದುಬಿಟ್ಟಿದೆ. ಯಾಕಂದರೆ ಪೂಜೆ ಅಂದರೆ ಮಡಿಯಿಂದ ಪೂಜೆ ಮಾಡಬೇಕು, ಸ್ನಾನ ಮಾಡೋದು, ಶುಚಿಯಾಗೋದು, ಕೂಡೋದು, ಈ ರೀತಿಯಾಗಿ ಕಲ್ಪನೆ ಮುಂಚೆಯಿಂದ ನಮ್ಮ ಹಿರಿಯರು ನಮ್ಮ ಮನಸ್ಸಲ್ಲಿ ಅದು ಬೇರೂರಿ ಬಿಟ್ಟಿದೆ. ರೆಡಿ ಆಗಬಾರ್ದು, ರೆಡಿ ಆಗಬೇಕೋ ಬೇಡವೋ ಅನ್ನೋದು ಬಂದುಬಿಡುತ್ತೆ ಆ ಟೈಮಲ್ಲಿ. ಇನ್ನು ಪೂಜೆ ಎಲ್ಲ ಮುಗೀತು. ಕೊನೆಗೆ ಪೂಜೆ ಮಾಡಬೇಕಾದ್ರೆ ಅಧ್ಯಾಯಗಳನ್ನ ಓದಬೇಕಾದ್ರೆ 5 ಅಧ್ಯಾಯಗಳ ಒಂದು ಏನು ಹೇಳ್ತಾರೆ ಅರ್ಥಪೂರ್ಣವಾಗಿ ವಿವರಿಸಿದರು ಪುರೋಹಿತರು. ತುಂಬಾ ಚೆನ್ನಾಗಿತ್ತು ಕತೆ ಮಾತ್ರ. ಫಸ್ಟ್ ಇಯರ್ ಮಾಡಿದಾಗ ಅಷ್ಟೊಂದು ಗಮನ ಇಟ್ಟು ನಾವು ಕೇಳಿರಲಿಲ್ಲ ಪೂಜೆ. ಯಾಕಂದರೆ ತುಂಬ ಜನ ಇದ್ದರು, ಊರಿಂದ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಹಾಗಾಗಿ ಈ ಒಂದು ಟೈಮಲ್ಲಿ ಪೂಜೆ ನಾವು ನೀಟಾಗಿ ಗಮನ ಇಟ್ಟು ಕೇಳಿದ್ವಿ, ಪೂಜೆ ನೋಡಿದ್ವಿ ಅಂತ ಹೇಳ್ಬೋದು. ನೋಡೋಣ, ಆದಷ್ಟು ಬೇಗ ನಮ್ಮ ಮನೆಯಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸೋಕ್ಕೆ ದೇವರು ಒಂದು ಅನುಗ್ರಹ ಆಗಲಿ ಅಂತ ನಾನು ಬೇಡ್ಕೊಂಡೆ. ನೋಡೋಣ ಯಾವಾಗ ಆಗುತ್ತೋ ಆವಾಗ ಮಾಡಿಸಿದ್ರೆ ಆಯಿತು ಅಂದ್ಕೊಂಡಿದ್ದೀವಿ. ಅಲ್ಲದೆ ಪೂಜೆ ಅಂದ್ಕೊಂಡಿದ್ದನ್ನು ಮಾಡಿಸ್ಬಿಡ್ಬೇಕು, ತುಂಬ ವರ್ಷ ಬಿಡೋಂಗಿಲ್ಲ ಅಂತಲೂ ಪುರೋಹಿತರು ಹೇಳಿದರು. ನೋಡೋಣ, ಆದಷ್ಟು ಬೇಗ ಪೂಜೆನ ನಾವು ಮಾಡಿಸೋಣ. ಇನ್ನು ಈ ಕಡೆ ಪೂಜೆ ಎಲ್ಲ ಆದಮೇಲೆ ಮಡ್ಲಕ್ಕಿನ ಹಾಕ್ತಾಯಿದ್ರು ತವ್ರ ಮನೆಯವರು. ನಮ್ಮ ತಮ್ಮನ ಹೆಂಡ್ತಿಗೆ ಮಡ್ಲಕ್ಕಿ, ಅವ್ರ ಅತ್ತಿಗೆ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ ಸೀರೆ. ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು ಸೀರೆ. ಅಲ್ಲದೆ ನಮ್ಮ ತಮ್ಮನಿಗೆ ಪ್ಯಾಂಟ್ ಶರ್ಟ್ ಕೊಡ್ತಾಯಿದ್ದಾರೆ. ಹೀಗೆ ನಮ್ಮ ಮನೆಗಳಲ್ಲಿ ಮುಂಚೆಯಿಂದನೂ ಅಷ್ಟೇ, ಯಾವುದೇ ಒಂದು ಪೂಜೆ ಮಾಡಲಿ, ಯಾವುದೇ ಒಂದು ಫಂಕ್ಷನ್ ಆಗಲಿ, ಈ ರೀತಿಯಾಗಿ ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿ ಅನ್ನೋದು ಒಂದು ಸಂಪ್ರದಾಯ ಇದೆ. ಸೊ ಅದನ್ನು ಮಾಡಿದ್ದಾಯಿತು, ಗುರು ಹಿರಿಯರ ಆಶೀರ್ವಾದನೂ ಪಡ್ಕೊಂಡಿದ್ದಾಯಿತು. ಇನ್ನು ಆರತಿ ಮಾಡೋದಿದೆ. ಇವರಿಬ್ಬರಿಗೂ ಆರತಿ ಮಾಡಿ ಮುಗಿಸಿದ್ರೆ ಇದೆಲ್ಲನೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ಮುಗಿಯುತ್ತೆ. ಇನ್ನು ಪಾಪುನ ಕೆಳಗಡೆ ಕರ್ಕೊಂಡು ಹೋಗಿದ್ರು. ತುಂಬಾ ಅಳ್ತಾ ಇದ್ದ ಅವನು ಬರೋಷ್ಟೊತ್ತಿಗೆ ಬೇಗ ಮುಗಿಸ್ಬಿಟ್ರೆ ಆಯಿತು ಅಂದ್ಬಿಟ್ಟು ಬೇಗ ಮುಗಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ವ, ಇಷ್ಟೇ ಜನ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಪೂಜೆ ಅಂತ ಹೇಳ್ಬೋದು. ಊಟದ ಸಮಯನೂ ಆಯಿತು. ಈ ಕಡೆ ಕ್ಯಾಟ್ರಿಂಗ್ ಅವ್ರಿಗೆ ಹೇಳಿದರು, ಸೊ ಅದನ್ನು ಬಂದಿತ್ತು. ಇನ್ನು ಊಟ ಮಾಡೋದೊಂದು ಬಾಕಿ ಇದೆ. ಜಸ್ಟ್ ಹಾಗೆ ಒಂದೊಂದು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಗ್ತಾ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ನಮ್ಮ ತಮ್ಮ ಮತ್ತು ಅವರ ವೈಫ್ ಅಂತ ಹೇಳ್ಬೋದು. ಇನ್ನು ಸಂಜೆ ಇದೆಲ್ಲ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಮಾತ್ರ ಒಂದು 1/2 ಅವರಲ್ಲಿ ಬೇಗ ಮುಗಿಸಿದ್ರು ಅಂತ ಹೇಳ್ಬೋದು. ಒಂದು ಎಷ್ಟು ಗಂಟೆ, 7 ಗಂಟೆಗೆ ಕೇಕ್ ಕಟ್ಟಿಂಗ್ ಇತ್ತು ಅವನದು. ತುಂಬ ಜನನೇನು ಕರೆಸಿರ್ಲಿಲ್ಲ, ಒಂದಿಬ್ಬರು ಮಾತ್ರ ಬಂದಿದ್ದರು ಮಕ್ಕಳು. ಎಲ್ಲರೂ ಊರಿಗೆ ಹೋಗಿದ್ರು. ಈಗ ಸಮ್ಮರ್ ವೆಕೇಷನ್ ಇರೋದ್ರಿಂದ ಆದಷ್ಟು ಮಕ್ಕಳು ಯಾರೂ ಇರಲಿಲ್ಲ, ಊರುಗಳಿಗೆ ಹೋಗಿದ್ದರು ಅಪಾರ್ಟ್ಮೆಂಟಲ್ಲೆಲ್ಲ. ಹಾಗಾಗಿ ಯಾರಿರ್ತಾರೋ ಅಷ್ಟನ್ನೇ ಮಾಡಿದರೆ ಆಯಿತು ಅಂದ್ಬಿಟ್ಟು ಬೇಗ ಕೇಕ್ ಕಟ್ಟಿಂಗ್ ಮುಗಿಸೋಣ. ಯಾಕಂದರೆ ಅವನು ತಿರ್ಗಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿದರೆ ಮಲ್ಕೊಂಡು ಬಿಡ್ತಾನೆ. ತಿರ್ಗಾ ಎದ್ದೊಳೋದು 8 ಗಂಟೆ 8:30 ಆಗ್ಬಿಡುತ್ತೆ. ತುಂಬ ಲೇಟ್ ಆಗುತ್ತೆ ಕೇಕ್ ಕಟ್ಟಿಂಗ್ ಅಂದ್ಬಿಟ್ಟು ಬೇಗ ಅವನನ್ನು ಅಷ್ಟೊತ್ತಿಗೆ ಇನ್ನೊಂದು ಸರಿ ಹೊಟ್ಟೆ ಎಲ್ಲ ತುಂಬಿಸಿ ಮಲಗಿಸಿದ್ರು. ಸೊ ನಿದ್ದೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಇದ್ದ ಅಂತ ಹೇಳ್ಬೋದು. ಎಲ್ಲರೂ ನೋಡಿ ನಗ್ತಾ ಇದ್ದ. ಜೊತೆಗೆ ಎಲ್ಲರೂ ಕ್ಲಾಪ್ ಮಾಡೋದ್ರಿಂದ ಅವನಿಗೇನೋ ಖುಷಿ, ಎಲ್ಲರೂ ಏನೋ ಮಾಡ್ತಾ ಇದ್ದಾರಲ್ವ, ಹ್ಯಾಪಿ ಬರ್ಡೇ ಅಂದಂಗೆಲ್ಲ ಅವನು ಕ್ಲಾಪ್ಸ್ ಮಾಡ್ತಾ ಇದ್ದ. ಕೊನೆಗೂ ಕೇಕ್ ಕಟ್ ಮಾಡಿದ್ದಾಯಿತು. ಇನ್ನು ನೋಡ್ತಾ ಇದ್ದಾರಲ್ವ, ಅಣ್ಣ ತಮ್ಮ ಇಬ್ಬರು ಸ್ವಲ್ಪ ಒಂದೇ ಕಾಂಬಿನೇಷನಲ್ಲಿ ಬಟ್ಟೆನ ಹಾಕಿರುವಂಥದ್ದು, ಗ್ರೇ ಕಲರಲ್ಲಿ. ಇನ್ನು ಇವನು ಸುಮ್ಮನೆ ಇದ್ದಾಗಲೇ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಅವನ ಜೊತೆ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದರು. ಯಾಕಂದರೆ ಅವನು ಎಲ್ಲರೂ ನೋಡಿ ಅಳೋಕ್ಕೆ ಮುಂಚೆನೇ ಒಂದೊಂದು ಫೋಟೋ ಇದ್ದರೆ ಚೆನ್ನಾಗಿ ಅಂದ್ಬಿಟ್ಟು ಎಲ್ಲ ಏನೋ ಒಂಥರ ಇದರಿಂದ ನೋಡ್ತಾ ಇದ್ದ. ಅವನು ಆಶ್ಚರ್ಯದನ, ಯಾಕಂದರೆ ಫಸ್ಟ್ ಇಯರ್ ಆಗಿರೋದ್ರಿಂದ ಅವನಿಗೇನೋ ಒಂದು
ಏನೋ ಕುತೂಹಲಕಾರಿಯಾಗಿರುತ್ತೆ. ಏನಿದು? ಏನು ಮಾಡ್ತಾ ಇದ್ದಾರೆ ಎಲ್ಲರೂ? ಈಗಾಗಲೇ ನೋಡ್ತಾ ಇದ್ದೀರಾ ಆಕಳಿಸ್ತಾ ಇದ್ದಾನೆ, ನಿದ್ದೆ ಬಂದುಬಿಟ್ಟಿದೆ. ಸೊ ಅವನಿಗೆ ಕ್ರೀಮೇನು ತಿನ್ನಿಸ್ಲಿಲ್ಲ, ಜಸ್ಟ್ ಹಾಗೆ ಸುಮ್ಮನೆ ಮುಡಿಸಿರುವಂಥದ್ದು. ಇನ್ನು ಕ್ರೀಮೆಲ್ಲ ತಿನ್ನಿಸೋದು ಅಷ್ಟೊಂದು ಸೇಫ್ ಅಲ್ಲ. ಈಗಲೇ ಸ್ವಲ್ಪ ದೊಡ್ಡವನಾಗಲಿ, ಇದೆಲ್ಲ ಏನಕ್ಕೆ ಅಂದ್ಬಿಟ್ಟು ಜಸ್ಟ್ ಹಾಗೆ ಒಂದು ಬೆರಳಿಂದ ಸ್ವೀಟ್ ತಿನ್ನಿಸಿರುವಂಥದ್ದು ಅಷ್ಟೇ. ಇನ್ನು ಈ ಕಡೆ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಅವ್ರದ್ದೊಂದು ಫ್ಯಾಮಿಲಿ ಪಿಕ್ಕು. ಇನ್ನು ಇದೊಂದು ಡೆಕೋರೇಷನ್ ಮಾಡಿರುವಂಥದ್ದು ಹಾಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ನಮ್ಮ ಪಾಪುದು ಬರ್ಡೇ ಆಯಿತು. ಕೊನೆಗೆ ನಮ್ಮದು ಒಂದಿಷ್ಟು ಫೋಟೋಗಳಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆರತಿನೂ ಮಾಡೋದು ಮರೆತುಬಿಟ್ಟಿದ್ವಿ. ಸೊ ಆಮೇಲೆ ಆರತಿನೂ ಮಾಡಿದ್ದಾಯಿತು. ಒಂದಿಷ್ಟು ಫೋಟೋನ ತೆಗೆಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.